ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಬಿಗ್ ಜೈ ಟಿವಿಯ ವೀಕ್ಷಕ ಬಂಧುಗಳೇ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮುಂಜಾನೆಯ ಮುತ್ತು ಅಥವಾ ಮಾರ್ನಿಂಗ್ ಪಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಈ ಬೆಳಗಿನಲ್ಲಿ ಈ ದಿನ ಆರಂಭಿಸುವಾಗ ನಾವು ದೇವರ ವಾಕ್ಯದ ವಾಗ್ದಾನದೊಂದಿಗೆ ಆರಂಭಿಸೋಣ. ಈ ವಾಗ್ದಾನವನ್ನು ನಾನು ನನ್ನ ಜೊತೆಗೆ ಪಾಸ್ಟರ್ ಐವನ್ ಮಂತೂರಿದ್ದಾರೆ, ನಾವು ಒಟ್ಟಾಗಿ ಇದು ನಿಮ್ಮೊಂದಿಗೆ ಹಂಚಿಕೊಳ್ಳೋರಾಗಿದ್ದೇವೆ. ಈ ವಾಗ್ದಾನವನ್ನು ಆತುಕೊಂಡು ಕರ್ತನು ನಮ್ಮೊಂದಿಗೆ ಮಾತನಾಡುವ ಆಲೋಚನೆ ತೆಗೆದುಕೊಂಡು ಇವತ್ತು ಆತನು ಕೊಡುವಂಥ ಆ ಒಂದು ಆಲೋಚನೆಯಲ್ಲಿ ಮುಂದೆ ಹೆಜ್ಜೆ ಇಡುವುದಾದರೆ ಆ ಒಂದೇ ಆಲೋಚನೆ ನಮ್ಮ ಜೀವನದ ಪರಿಸ್ಥಿತಿಗಳನ್ನು ಬದಲಾಯಿಸಲು ಅದಕ್ಕೆ ಸಾಮರ್ಥ್ಯ ಇದೆ. ಪ್ರೇರಿ, ಇವತ್ತು ನಾವು ಧ್ಯಾನಕ್ಕೆಂದು ಆರಿಸಿಕೊಂಡಿರುವಂಥ ವಾಗ್ದಾನದ ವಚನ 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಅದರಲ್ಲಿ 8ನೇ ವಚನ. ಆ ವಚನ ಹೀಗೆ ಹೇಳ್ತದೆ: ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾಗಿದ್ದು ಅದಕ್ಕೆ ಇಹಪರಗಳಲ್ಲಿಯೂ ವಾಗ್ದಾನ ಉಂಟು. ಹಾಲೆಲೂಯ. ಎಕ್ಸಸೈಸಸ್. ಇವತ್ತು ಸ್ವಲ್ಪ ಇದನ್ನು ನಾವು ಧ್ಯಾನಿಸುವ. ಪಾಸ್ಟರ್ ಐವನ್ ಈ ವಿಷಯದಲ್ಲಿ ಕೆಲವು ಆಲೋಚನೆಯ ಬೆಳಕನ್ನು ನಮ್ಮ ಮೇಲೆ ಚೆಲ್ತಾರೆ. ಆನಂತರ ಮುಂದೆ ಹೋಗೋಣ. ಎಸ್ ಪಾಸ್ಟರ್. ಪ್ರೀತಿಯುಳ್ಳ ತಂದೆಯಾದ ದೇವರಿಗೆ ಯೇಸುವಿನ ನಾಮದಲ್ಲಿ ಈ ದಿನವನ್ನು ನಮಗೆ ಆಶೀರ್ವಾದ ದಿನವಾಗಿ ಆಮೆನ್ ದಯಪಾಲಿಸಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು ವೀಕ್ಷಕರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ದೇವರ ಆಶೀರ್ವಾದದೊಂದಿಗೆ, ದೇವರ ವಾಗ್ದಾನದೊಂದಿಗೆ ಈ ದಿವಸವನ್ನು ನಾವು ಆರಂಭಿಸೋಣ. ಇವತ್ತು ಪಾಸ್ಟರ್ ಹೇಳಿದಾಗೆ, ವಾಕ್ಯ ಭಾಗ ಓದಿದಾಗೆ, ಭಕ್ತಿಯ ಪ್ರಯೋಜನದ ಬಗ್ಗೆ ಸತ್ಯವೇದ ನಮಗೆ ಮಾತಾಡ್ತದೆ. ಭಕ್ತಿ, ನಾವು ಮಾಡುವಂಥ ಭಕ್ತಿ ಆ ಪ್ರಯೋಜನವುಳ್ಳದಲ್ಲ, ಅದು ಪ್ರಯೋಜನವುಳ್ಳದು ಮತ್ತು ಪ್ರತಿಫಲವನ್ನು ಕೊಡುವಂಥದ್ದಾಗಿದೆ. ಆಮೆನ್. ಇವಾಗ ಇಲ್ಲಿ ದೇವರ ವಾಕ್ಯ 2 ವಿಷಯ ಬಗ್ಗೆ ಮಾತಾಡ್ತದೆ. ಒಂದು ದೇಹ ಸಾಧನೆ ಬಗ್ಗೆ ಮಾತಾಡ್ತದೆ, ಇನ್ನೊಂದು ಭಕ್ತಿಯ ಬಗ್ಗೆ. ಎರಡರಲ್ಲೂ ಕೂಡ ಪ್ರಯೋಜನ ಇದೆ. ಹೌದು, ದೇಹ ಸಾಧನೆಯಲ್ಲೂ ಕೂಡ ಪ್ರಾಫಿಟ್ ಇದೆ, ಬೆನಿಫಿಟ್ ಇದೆ, ಮತ್ತು ಭಕ್ತಿಯಲ್ಲೂ ಕೂಡ. ಆದರೆ ವ್ಯತ್ಯಾಸ ಏನಂದರೆ, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವುಳ್ಳದು, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವುದು. ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಅದಕ್ಕೆ ಜೀವ ವಾಗ್ದಾನ ಉಂಟೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ನಾವು ಅನೇಕ ಸಲ ಆಲೋಚನೆ ಮಾಡ್ಬೋದು. ನಾವು ಮುಂಜಾನೆದು ದೇವರನ್ನು ವರ್ಷಿಪ್ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ದೇವರ ವಾಕ್ಯವನ್ನು ನಾನು ಮನನ ಮಾಡ್ತೇನೆ, ಸಭೆಗೆ ಹೋಗ್ತೇನೆ, ನಾನು ಕೆಟ್ಟದ್ದನ್ನು ನಿರಾಕರಿಸ್ತೇನೆ, ಒಳ್ಳೆಯ ಒಂದು ಜೀವನವನ್ನು, ಸಾಕ್ಷಿ ಜೀವನವನ್ನು ಜೀವಿಸ್ತೇನೆ. ಏನಾದರೂ ನನಗೆ ಪ್ರಯೋಜನ ಉಂಟಾ? ಅನೇಕ ಸಲ ನನಗೆ ಸಂದರ್ಭದಲ್ಲಿ ಕಷ್ಟವೇ ಬರ್ತದಲ್ಲ. ನಾನು ಭಕ್ತಿ ಇದ್ದರೂ ಕೂಡ, ದೇವಭಕ್ತಿಯಲ್ಲಿ ಜೀವಿಸಿದರೂ ಕೂಡ ನನಗೆ ಅನೇಕ ಸಲ ಏನಾಗ್ತದೆ ಅಂದರೆ ಪರಿಸ್ಥಿತಿಗಳು ವಿರುದ್ಧವಾಗಿ ಬರುತ್ತದಲ್ಲ. ಆದರೆ ಪ್ರಿಯರೇ, ಶ್ರೇಷ್ಠವಾದ ವಾಗ್ದಾನ ಏನಂತ ಹೇಳಿದ್ರೆ, ದೇವರ ವಾಕ್ಯ ನಮ್ಮ ಭಕ್ತಿ ಅದು ಪ್ರಯೋಜನ ಉಳ್ಳದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಶ್ರೇಷ್ಠವಾದಂಥ ಪ್ರತಿಫಲವನ್ನು ದೇವರು ಕೊಡ್ತಾನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮೊದಲನೇ ಭಾಗ ನೋಡುವ, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ. ಇವತ್ತು ದೇಹ ಸಾಧನೆಗೋಸ್ಕರ ಏನೆಲ್ಲ ಟೆಕ್ನಾಲಜಿ ಬಂದಿದೆ ನೋಡಿ. ಎಕ್ಸಸೈಸ್ ಮಾಡಲಿಕ್ಕೆ ಮುಂಚೆ ಒಂದು ದೇಹ ಸಾಧನೆ ಫಿಟ್ನೆಸ್ಗೋಸ್ಕರ 5 ಕಿಲೋಮೀಟರ್ 6 ಕಿಲೋಮೀಟರ್ ಏನು ಮಾಡಬೇಕಿತ್ತು? ಓಡಬೇಕು, ನಡಿಬೇಕಿತ್ತು. ಈಗ ಮಿಷಿನ್ಸ್ ಎಲ್ಲ ಬಂದಿದೆ. ಮನೆಯಲ್ಲಿ ನಿಂತ್ಕೊಂಡು ಮಿಷಿನ್ನಲ್ಲಿ ನಿಂತರೆ ಆಯಿತು, ಅದೇ ನಮ್ಮನ್ನು ಏನು ಮಾಡ್ತದೆ? ಓಡಿಸ್ತದೆ ಅಲ್ವಾ? ನಾನಾ ರೀತಿಯ ಫ್ಯಾಟನ್ನು ಕರಗಿಸ್ಲಿಕ್ಕೆ, ಕೊಲೆಸ್ಟ್ರಾಲನ್ನು ಕರಗಿಸ್ಲಿಕ್ಕೆ, ಅಥವಾ ನಾನಾ ರೀತಿಯ ಏನು ಬಂದಿದೆ ಅಂತ ಹೇಳಿದ್ರೆ ಎಕ್ಸಸೈಸ್ ಬಂದಿದೆ. ಆದರೆ ದೇವರ ವಾಕ್ಯ ಹೇಳ್ತದೆ ಇದು ಸ್ವಲ್ಪ ಮಟ್ಟಿಗೆ ಪ್ರಯೋಜನ. ಎಸ್, ಈಗ ಡಾಕ್ಟರ್ ಹೇಳ್ತಾರೆ ನಿಮಗೆ ಐ ಬ್ಲಡ್ ಪ್ರೆಷರ್ ಇದೆ, ನೀವು ಡಯಾಬಿಟಿಕ್ ಹೇಳುವಾಗ ನೀವು ಡಾಕ್ಟರ್ ಏನು ಹೇಳ್ತಾರೆ, 45 ಮಿನಿಟ್ಸ್ ನೀವೇನು ಮಾಡಬೇಕಂತ ಹೇಳಿದ್ರೆ ವಾಕ್ ಮಾಡಬೇಕೆಂಬುದಾಗಿ ಡಾಕ್ಟ್ರ್ ಕೊಡುವಂಥ ಆಲೋಚನೆ. 45 ಮಿನಿಟ್ಸ್ ನೀವೇನು ಮಾಡಬೇಕು? ವಾಕ್ ಮಾಡಬೇಕು. ಸರಿ, ಇದು 45 ಮಿನಿಟ್ಸ್ ವಾಕ್ನಲ್ಲಿ ನಮಗೇನು ಸಿಗ್ತದೆ? 1 ಪಾಯಿಂಟ್ ಏನಾದರೂ BP ರಿಡ್ಯೂಸ್ ಆಗ್ಬೋದು, ಸ್ವಲ್ಪ ನಮಗೆ ಪ್ರಯೋಜನ ಆಗ್ಬೋದು, ಸ್ವಲ್ಪ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಸ್ವಲ್ಪ ಮಟ್ಟಿಗೆ ಇಳಿತಾರ ಆಗ್ಬೋದು, ಅಥವಾ ನಮ್ಮ ಸ್ಟೆಮಿನಾ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು, ಆಗ್ತದೆ. ಇಮ್ಯುನಿಟಿ ನಮ್ಮದೇನಾಗ್ತದೆ? ಹೆಚ್ಚಾಗ್ಬೋದು. ಎಲ್ಲ ರೀತಿಯಲ್ಲಿ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗ್ಬೋದು, ವಾಕಿಂಗ್ ಮಾಡಿದ್ರಿಂದ ಆಗ್ಬೋದು. ಆದರೆ ಇವತ್ತು ಲೋಕದಲ್ಲಿ ವಾಸ್ತವತೆ ಏನಂತ ಹೇಳಿದ್ರೆ,
ಫಿಟ್ನೆಸ್ ಇದ್ದಂಥ ಬಾಡಿಗಳು ಇರ್ಬೋದು. ಫುಟ್ಬಾಲ್ ಪ್ಲೇಯರ್ನವ್ರದ್ದು ಬಾಡಿ ಫಿಟ್ನೆಸ್ ಹೇಗಿರ್ತದೆ ಅಲ್ವಾ? ಪಕ್ಕ ಇರ್ತದೆ. ಅಷ್ಟು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಓಡ್ತಾರೆ, ಫಿಸಿಕಲ್ ಎಕ್ಸಸೈಸ್ ಮಾಡ್ತಾರೆ. ಆದರೆ ಎಷ್ಟೋ ಮಂದಿ ಹೃದಯಘಾತದಲ್ಲಿ ಇವತ್ತು ನಾವು ನೋಡ್ತಿದ್ದೇವೆ, ಆ ಒಂದು ಕಾರ್ಡಿಯೋ ಅರೆಸ್ಟ್ ಆಗಿ ಸಾವನ್ನಪ್ಪೋದನ್ನು ನೋಡ್ತಿದ್ದೇವೆ. ಎಷ್ಟು ನಾವು ನೋಡ್ತೇವೆ ಜಿಮ್ಮಿಗೆ ಹೋಗಿಕೊಂಡು. ಈ ಸಲ ನಾವು ನೋಡ್ತೇವೆ ಅನೇಕರಿಗೆ ಸ್ವಲ್ಪ ಜಿಮ್ಗೆ ಹೋಗೋರು ಕೂಡ ಭಯ ಬಂತಲ್ವಾ? ಜಿಮ್ಮಿಗೆ ಹೋಗಿಕೊಂಡು ಎಕ್ಸಸೈಸ್ ಮಾಡೋರು ಕೂಡ ಭಯ ಬಂದ. ಎಲ್ಲ ಡಾಕ್ಟರ್ ಹತ್ರ ಏನಂದ್ರೆ ಕ್ಯೂ ಜಾಸ್ತಿ. ಎಲ್ಲ ಏನು ಮಾಡಲಿಕ್ಕೆ ಅಂತ ಹೇಳಿದ್ರೆ ECG ಮಾಡಲಿಕ್ಕೆ, ಅದು ಇದು ಮಾಡಲಿಕ್ಕೆ ಅಂತ ಹೇಳಿಕೊಂಡು. ಯಾಕೆಂದರೆ ಮನುಷ್ಯನಿಗೆ ಭಯ. ಆದರೆ ಈ ಒಂದು ದೇಹ ಸಾಧನೆ ನಮ್ಮ ವೆಯ್ಟ್ ರಿಡ್ಯೂಸ್ ಮಾಡ್ಬೋದು, ಸ್ಟ್ರೆಸ್ ರಿಡ್ಯೂಸ್, ಸ್ವಲ್ಪ ಪ್ರಯೋಜನ ಕೊಡ್ಬೋದು. ಆದರೆ ಪ್ರಿಯ ವಿಶ್ವಾಸಿಯೇ, ಸರ್ವಶಕ್ತ ದೇವರ ಮೇಲೆ ನೀನಿಟ್ಟಂಥ ನಂಬಿಕೆ ನಿನಗೆ ಶ್ರೇಷ್ಠವಾದ ಪ್ರತಿಫಲ ಕೊಡ್ತದೆ. ನಿನಗೆ ದೇವರ ವಾಕ್ಯ ಹೇಳ್ತದೆ, ಆಪತ್ತಿನಲ್ಲಿ ನಿನ್ನನ್ನು ದೇವರ ಭಕ್ತಿ ಏನು ಮಾಡ್ತದೆ? ಸಂರಕ್ಷಣೆ ಕೊಡ್ತದೆ. ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೇನೆ ನೋಡಿ. ಈ ದೇಹ ಸಾಧನೆ ನಮ್ಮನ್ನು ಮರಣದಿಂದ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಡೇಂಜರ್ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಸತ್ಯವೇದದಲ್ಲಿ ಎಕ್ಸಾಂಪಲ್ ಶದ್ರಕ್, ಮೇಷದ್, ಅಬೇದ್ನಗೋ, ಅವರು ಬೆಂಕಿಗೆ ಹೋಗುವಾಗ ನೆಬೂಕದ್ನೆಚ್ಚರನೇ, ನನ್ನ ಕೈಯಿಂದ ನಿಮ್ಮನ್ನು ತಪ್ಪಿಸಲು ಶಕ್ತನಾದವನು ಯಾರು? ಪ್ರಶ್ನೆ ಮಾಡ್ತಾರೆ. ಇವರ ಭಕ್ತಿಯಲ್ಲಿ ಪರೀಕ್ಷೆ ಆಯಿತು. ಇವರು ಹೇಳ್ತಾರೆ, ಅರಸನೇ ನಿನಗೆ ಒಂದು ಮಾತು ತಿಳಿದಿರಲಿ, ಒಂದು ವೇಳೆ ನಮ್ಮ ದೇವರು ಶಕ್ತನು, ಒಂದು ವೇಳೆ ನಮ್ಮ ದೇವರು ತಪ್ಪಿಸದಿದ್ದರೂ ಕೂಡ ನಾವೇನು ಮಾಡೋದಿಲ್ಲ, ನಿನ್ನ ವಿಗ್ರಹಕ್ಕೆ ನಾವು ಅಡ್ಡ ಬೀಳೋದಿಲ್ಲ. ಆ ಭಕ್ತರ ಒಂದು ಭಕ್ತಿಯನ್ನು ದೇವರು ಆನರ್ ಮಾಡಿದ. ದೇವರು ಇಳಿದು ಬಂದ. ಆ ಭಕ್ತಿಯ ಪ್ರಯೋಜನ ಪ್ರತಿಫಲ ಏನು? ಪರಲೋಕದಿಂದ ದೇವರೇ ಅವರ ಮಧ್ಯದಲ್ಲಿ ಇಳಿದು ಬಂದ. ನೆಬೂಕದ್ನೆಚ್ಚರನು ನೋಡ್ತಿದ್ದಾನೆ, ನಾವು 3 ಮಂದಿಯನ್ನು ಕಟ್ಟಿ ಹಾಕಿದ್ದೀವಿ, ಇವಾಗ 4ನೇವನು ಕಾಣಿಸ್ತಿದ್ದಾನೆ ಎಂಬುದಾಗಿ. ಸೇಮ್ ದಾನಿಯೇಲನನ್ನು ನೋಡಿ, ಸಿಂಹದ ಗವಿಗೆ ಹಾಕುವಾಗ, ಸಿಂಹದ ಗವಿ ಹೇಳುವಾಗ ಆ ಸಮಯದಲ್ಲಿ more than 100 ಲಯನ್ಸ್, ಹಸಿದ ಸಿಂಹದ ಗವಿ, ಊಟ ಸಿಂಹದ ಗವಿಗೆ ಹಾಕುವಾಗ ರಾತ್ರಿ ಹಾಕಿದ್ದಾರೆ. ಆದರೆ ರಾತ್ರಿ ಸಮಯದಲ್ಲಿ ನಾವು ನೋಡ್ತೇವೆ ಅರಸನಿಗೆ ನಿದ್ರೆ ಬರಲಿಲ್ಲ. ಆಶ್ವೇರೋಷನ ಅರಸನಿಗೇನು ಬರಲಿಲ್ಲ? ನಿದ್ರೆ ಬರಲಿಲ್ಲ. ಬೆಳಿಗ್ಗೆದ್ದುಕೊಂಡು ಆತನು ಹೋಗ್ತಿದ್ದಾನೆ, ದಾನಿಯೇಲನೇ, ಜೀವಸ್ವರೂಪದ ದೇವರ ಸೇವಕನೇ, ನಿನ್ನ ದೇವರು ರಕ್ಷಿಸಲು ಶಕ್ತನು ಎಂಬುದಾಗಿ. ದಾನಿಯೇಲ ಹೇಳ್ತಾನೆ, ಅರಸನ ಚಿರಂಜೀವಿ ಆಗಿರು, ನನ್ನ ದೇವರು ತನ್ನ ದೂತನ ಕಳಿಸಿ ಸಿಂಹದ ಬಾಯನ್ನು ಕಟ್ಟಿದ್ದಾನೆ. ನೋಡಿ, ಹಸಿದ ಸಿಂಹಗಳು ಕೂಡ ಆಹಾರ ಕೊಟ್ಟು ಕೂಡ ಫಾಸ್ಟಿಂಗ್ ಮಾಡಿತ್ತು ಬೆಳಗ್ಗೆ ತನಕ. ಇಲ್ಲಿ ಜಸ್ಟ್ ಒನ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ. ಹಾಗಿದ್ರೆ ಈ ಎಕ್ಸಸೈಸ್ ಅನ್ನೋದು ಇಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಇದೆ. ಫಿಸಿಕಲ್ ಎಕ್ಸಸೈಸ್ ಮಾಡಿ ಇಷ್ಟು ಬೆನಿಫಿಟ್ ಸಿಗ್ತದೆ ಅಂತ ನಾವು ಇಷ್ಟು ಕಷ್ಟಪಡ್ತೇವೆ. ಹೌದು. ಹಾಗಿದ್ರೆ ಭಕ್ತಿ ಅನ್ನೋದು ಬರೀ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಬೈಬಲ್ ಓದ್ತಾ ಇದ್ದೇನೆ, ಚರ್ಚೆಗೆ ಹೋಗ್ತಾನೆ ಅಂದ್ರೆ ಆಗೋದಿಲ್ಲ. ಅದ್ರದ್ದು ಎಕ್ಸಸೈಸ್ ಆಗಬೇಕು. ಹೌದು. ಇದಕ್ಕೆ ಎಷ್ಟು ಮಾಡ್ತೇವೆ ಅದಕ್ಕಿಂತ ಜಾಸ್ತಿ ಇದಕ್ಕೆ ಆಗ್ಬೇಕು, ಭಕ್ತಿಗೋಸ್ಕರ. ಸೊ ಇಲ್ಲಿ ನಾವು ಮಾಡೋದು ತಪ್ಪೇನು ಅಂದ್ರೆ ನನಗೆ ಅನಿಸೋ ತಪ್ಪು. ಇದಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ ಹೇಳ್ತೇವೆ ನಾವು. ಅದಕ್ಕೆ ಭಕ್ತಿ ವಿಷಯಕ್ಕೆ ಯಾವುದರಿಂದ ನಮಗೆ ಜಾಸ್ತಿ ಪ್ರಯೋಜನ ಇದೆ ಅದನ್ನು ಮಾಡಬೇಡಿ ಹೇಳ್ತೇವೆ. പക്ഷെ ಅಲ್ಲಿ ಈ ರೀತಿ ಕೂಡ ಒಂದು ವಚನ ಹೇಳ್ತದೆ ನೋಡಿ, ನಾವೀಗ 1 hour ಒಂದು ಎಕ್ಸಸೈಸ್ ಜಿಮ್ಮಿಗೆ ನಾವು ಟೈಮ್ ಕೊಡ್ತೇವೆ. ನಾನು ಅದರ ಬಗ್ಗೆ ಕೆಟ್ಟದೇ ಮಾತಲ್ಲ, ಒಳ್ಳೇದು ಡಿಸಿಪ್ಲಿನ್ ಲೈಫ್ ಬೇಕು ನಮಗೆ, ಎಕ್ಸಸೈಸ್ ಬೇಕು, ಒಳ್ಳೇದು. 1 hour ಕೊಡ್ತೇವೆ. ಇಲ್ಲಿ ದೇವರ ವಾಕ್ಯದ ಆತನ ಸನ್ನಿಧಿಯಲ್ಲಿ ಕಳೆದ ಒಂದು ದಿನ ಬೇರೆ 1000 ದಿನಕ್ಕಿಂತ ದೊಡ್ಡದು, ಹೆಚ್ಚಾಗಿದೆ. ಹಾಗಾದ್ರೆ ದಾನಿಯೇಲನ ಭಕ್ತಿ ನಾವು ನೋಡ್ತೇವೆ. ಹಸಿದ ಸಿಂಹಕ್ಕೆ ಆಹಾರ ಕೊಟ್ಟು ಕೂಡ ಅದು ಟಚ್ ಮಾಡಲಿಲ್ಲ, ಉಪವಾಸ ಮಾಡಿದ್ದು. ಹೌದು, ದೇವರು ಕಾಪಾಡಿದ. ಅದಕ್ಕೆ ಪರಮಗೀತೆ 2 ಹೇಳುತ್ತೆ, ಮುಳ್ಳಿನ ಮಧ್ಯದಲ್ಲಿ ತಾವರ ಏನಾಗ್ತದಂತೆ ಅರಳ್ತದೆ. ದಾವೀದ ಹೇಳ್ತಾನೆ ಕೀರ್ತನೆ 57:4 ಸಿಂಹಗಳ ಮಧ್ಯದಲ್ಲಿ, ವಿಷಕಾರುವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ. ಅಂಥ ಮಧ್ಯದಲ್ಲಿದ್ದರೂ ಕೂಡ ಪ್ರಿಯ ಭಕ್ತರೇ, ದೇವರು ನಿನ್ನ ಭಕ್ತಿಗೆ ರಿವಾರ್ಡ್ ಕೊಡ್ತಾನೆ, ನಿನ್ನನ್ನು ಘನಪಡಿಸ್ತಾನೆ, ನಿನ್ನನ್ನು ಆಪತ್ತಿನಲ್ಲಿ ಸಂರಕ್ಷಣೆ ಮಾಡ್ತಾನೆ, ಡೇಂಜರ್ನಿಂದ ದೇವರನ್ನು ತಪ್ಪಿಸ್ತಾನೆ. ನಿನ್ನ ಭಕ್ತಿ ಅದು ಪ್ರಯೋಜನವುಳ್ಳದು, ಅದಕ್ಕೆ ದೇವರು ರಿವಾರ್ಡ್ ಕೊಡ್ತಾನೆ. ದೇವರು ಅಂದರೆ ಭಕ್ತಿಯಲ್ಲಿ ಹೆಚ್ಚು ಕೆಲಸ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಭಕ್ತಿಯಲ್ಲಿ. ಎಸ್, ಅದನ್ನು ಮಾಡಿದ್ರೆ ಆಗೋದಿಲ್ಲ. ಅದನ್ನು ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳಿದ್ರೆ ಮಾಡಿದ್ರೆ ಆಗೋದಿಲ್ಲ ಅಲ್ಲ. ಈ ರೀತಿ ನಾನು ಹೇಳ್ತೀನಿ, ಯಾಕೆಂತ ಹೇಳಿದ್ರೆ ಭಕ್ತಿ ಅಂತ ಹೇಳಿದ್ರೆ ನಾವು ಅದರ ಅರ್ಥ ನಾವು ಇಡೀ ದಿವಸ ನಾವು 1 ತಾಸು ಪ್ರೇಯರ್ ಮಾಡಬೇಕು, ಅದರಿಂದ ನನಗೆ ಲಾಭ ಆಯಿತು, 2 ತಾಸು ನಾನು ಬೈಬಲ್ ಓದಿದೆ, ಅದರ ಎಂಬುದಾಗಿಲ್ಲ. ನಮ್ಮ ರಿಲೇಷನ್ಶಿಪ್ ದೇವರೊಟ್ಟಿಗೆ, ಎಸ್, ನಮ್ಮ ಸಂಬಂಧ ರಿಲೇಷನ್ಶಿಪ್ ದೇವರ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ಒಂದು ಜನರಲ್ ಆಗಿ ನಾವು ಮಾತಾಡುವಾಗ ಏನಂದ್ರೆ, ಅದೆಲ್ಲ ರಿಟೈರ್ಮೆಂಟ್ ಆದಮೇಲೆ ಮಾಡಿ ಹೇಳಿ. ಮೊದಲಿಗೆ ದುಡ್ಡು ಸಂಪಾದನೆ ಮಾಡಿ, ಸಂಪತ್ತು ಮಾಡಿಕೊಳ್ಳಿ, ಹೀಗೆ ಎಂಜಾಯ್ ಮಾಡಿ. ಭಕ್ತಿಗೆ ಇರ್ತಿಯಲ್ಲ ಯಾವಾಗದು
ಕೆಲಸಕ್ಕೆ ಬಾರದೇ ಇದ್ದಾಗ ಭಕ್ತಿ ಮಾಡಿ ಅಂತ ಅನ್ನುವಂಥ ಒಂದು ಹೌದೌದು. ಕಾನ್ಸೆಪ್ಟ್ ಮೈಂಡಲ್ಲಿದೆ, ಮನುಷ್ಯರ ಮೈಂಡಲ್ಲಿ. ಪ್ರೀತಿಯ ದೇವಜನರೇ, ಭಕ್ತಿ ಅನ್ನುವಂಥದ್ದು ರಿಟೈರ್ಮೆಂಟ್ ಆದ ಮೇಲೆ ಮಾಡುವಂಥದ್ದಲ್ಲ. ಎವ್ರಿ ಡೇ ಅದು ನಾವು ಗಟ್ಟಿದ್ದಾಗ ಮಾಡುವಂಥದ್ದು. ಯಾಕೆಂದರೆ ನಾನು ಸಿಂಪ್ಲೆಸ್ಟ್ ಲಾಜಿಕಲ್ ಆನ್ಸರ್ ಕೊಡ್ತೇನೆ ಇದಕ್ಕೆ. ಒಂದು ಜಾಬಿಗೆ ಜಾಯ್ನ್ ಆಗಬೇಕಿದ್ರೆ 18ರಿಂದ 30ರೊಳಗೆ ಅಪಾಯಿಂಟ್ಮೆಂಟ್ ಆಗಬೇಕು. 30ರ ನಂತರ ಅನ್ಫಿಟ್ ನಾವು. ಆದರೆ ಭಕ್ತಿ ವಿಷಯಕ್ಕೆ ಬಂದಾಗ ರಿಟೈರ್ಮೆಂಟ್ ಆದಮೇಲೆ ಹೇಳ್ತೇವೆ ನಾವು. ಆಗ ಆಸೆ ಇದ್ದರೂ ನಾವು ದೇವರ ಹತ್ರ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರಾರ್ಥನೆ ಮಾಡಲಿಕ್ಕೆ ಕೊಡ್ಲಿಕ್ಕೆ ಮನಸ್ಸಾದರೂ ಸಹ ದೇಹಕ್ಕೆ ಶಕ್ತಿ ಸಾಕಾಗೋದಿಲ್ಲ. ಬೈಬಲ್ ಓದಬೇಕನ್ನೋದಾದ್ರೆ ಕಣ್ಣು ಕಾಣೋದಿಲ್ಲ. ಯಾರ್ದಾದ್ರೂ ಮೆಸೇಜ್ ಕೇಳುವ ಅಂದರೆ ಕಿವಿ ಕೇಳೋದಿಲ್ಲ. ಮತ್ತು ಆವಾಗ ಏನು ನಾವು ಭಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ಸೊ ಇಲ್ಲಿ ಸಿಂಪಲ್ ಅದೇ ವಾಕ್ಯದ ಒಂದು ಲಾಜಿಕ್ ಇದೆ, ಇಲ್ಲಿ ತರ್ಕಬದ್ಧ ಇದೆ. ಅದೇನು ಹೇಳಿದರೆ, ಅಂಗಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಅದರ ಅರ್ಥ ಅದನ್ನು ಮಾಡು, ಅದು ಎಷ್ಟು ಮಾಡಬೇಕು ಅದನ್ನು ಮಾಡು. ಇನ್ನೊಂದು ಕಡೆಗೆ ಭಕ್ತಿ ಆದರೂ ಸರ್ವ ವಿಷಯಗಳಲ್ಲಿ ಪ್ರಯೋಜನಕಾರಿಯಾಗಿದ್ದು ಇಹ ಪರಗಳಲ್ಲಿಯೂ ಅದೇನು ಮಾಡ್ತದಂತೆ, ವಾಗ್ದಾನ ಉಂಟಂತೆ. ಅಂದರೆ ಈ ಲೋಕಕ್ಕೂ ಪರಲೋಕಕ್ಕೂ ಬೇಕಾದಂತೆ ಕೊಡುವಂಥದ್ದು. ಹಾಗಿದ್ರೆ ಈ ಎರಡರಲ್ಲಿ ನೀವು ನಾನು ಡಿಸೈಡ್ ಮಾಡಬೇಕು, ಯಾವುದಕ್ಕೆ ಹೆಚ್ಚು ಟೈಮ್ ಕೊಡಬೇಕು, ಯಾವುದಕ್ಕೆ ಕಡಿಮೆ ಕೊಡಬೇಕು, ಯಾವುದನ್ನು ಹೆಚ್ಚು ಎಕ್ಸಸೈಸ್ ಮಾಡಬೇಕು, ಯಾವುದನ್ನು ಕಡಿಮೆ ಎಕ್ಸಸೈಸ್ ಮಾಡಬೇಕು. ಇವತ್ತು ಭಕ್ತಿಯನ್ನು ನಾವು ಆರಿಸಿಕೊಂಡ್ರೆ ಇಲ್ಲಿಯೂ ಅಲ್ಲಿಯೂ ಬೇಕಾದ ಎರಡನ್ನೂ ಪಡ್ಕೊಳ್ತೇವೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮನ್ನು ಎಕ್ಸಸೈಸ್ ಎಂಥದ್ದಿರಬೇಕು ಅನ್ನೋದನ್ನು ನಾವು ಆರಿಸಿಕೊಂಡು ಕರ್ತನಲ್ಲಿ ಮುಂದೆ ಹೋಗೋಣ. ಕರ್ತ ನಿಮ್ಮನ್ನು ನಡೆಸಲಿ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.